ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಸೊ ಇದು ನಾನೇನೇ ಅನ್ಸಬ್ಸ್ಕ್ರೈಬ್ ಆಗಬೇಡಿ ಯಾರೂ. ಸೊ ಯಾಕಪ್ಪ ಈ ಗೆಟಪ್ಪು ಅನ್ನೋದಾದರೆ ನನಗೆ ಇವಾಗ ಕರೆಕ್ಟ್ ಆಗಿದೆ. ಫಸ್ಟ್ ಆಫ್ ಆಲ್ ನನಗೆ 17 to 18 ಡೇಸಿಂದ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು. ನಾನು ಚೆನ್ನಾಗಿ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಬಟ್ ಆ ನೋವು ನನಗೆ ಗೊತ್ತಿತ್ತು. 17 ಡೇಸಿಂದ ನನಗೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಸಖತ್ ನನಗೆ ತಲೆನೋವು ಬರ್ತಿತ್ತು ಮತ್ತು ಕೂದಲು ಜಾಸ್ತಿ ಉದುರ್ತಿತ್ತು. ಅದಕ್ಕಾಗಿಯೇ ನಾನು ಈ ಸತಿ 0 ಶೇಪಲ್ಲಿ ಕಟ್ ಮಾಡಿಸಿದ್ದೀನಿ. ನಾನು ಯಾವತ್ತೂ ಈ ಥರ ಫಸ್ಟ್ ಟೈಮ್ ಈ ಥರ ಕಟ್ ಮಾಡಿಸ್ತಿರೋವಂಥದ್ದು. ಯಾವತ್ತೂ ನಾನು ಈ 0 ಶೇಪಲ್ಲಿ ಯಾವತ್ತೂ ನಾನು ಕಟ್ ಮಾಡಿಸಿರಲಿಲ್ಲ. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೂದಲು ಮುಖ್ಯ. ಅದಕ್ಕಾಗಿಯೇ ಕಟ್ ಮಾಡಿಸಿರೋದು. ಸೊ ಬೆಳೆಯುತ್ತೆ, ಬೇಗ ಬರುತ್ತೆ, ಡೋಂಟ್ ವರಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋದಲ್ಲಿ. ಸೊ ಇವತ್ತು ನಾನು ನೀವೆಲ್ಲ ಮೀಮ್ಸ್ ಕ್ರಿಯೇಟ್ ಮಾಡ್ತಿರ್ತೀರ ನೋಡಿ. ಆ ಮೀಮ್ಸ್ ಕ್ರಿಯೇಟ್ ಮಾಡೋಕ್ಕೆ ಅಪ್ಲಿಕೇಶನು ಮತ್ತು ಹೇಗೆ ಒಂದು ಮೀಮ್ಸ್ನ ಕ್ರಿಯೇಟ್ ಮಾಡೋದು, ಜನಗಳಿಗೆ ಇವಾಗ ಅಂದರೆ ಟ್ರೋಲ್ ಪೇಜಸ್ ಇದೆ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ, ಅದರಲ್ಲಿ ನಿಮಗೆ ಮೀಮ್ಸ್ ಆಗ್ತಾರೆ ನೋಡಿ. ಅದೇ ಥರನೇ ಮೀಮ್ಸಲ್ಲಿ ಯಾವ ರೀತಿ ಒಂದು ಮೀಮ್ನ ಕ್ರಿಯೇಟ್ ಮಾಡ್ಬೋದು ನಾವು ಮೊಬೈಲ್ನಲ್ಲಿ ಅಂತೇಳಿ. ಮೊಬೈಲ್ನಲ್ಲಿ ಎಲ್ಲರೂ ಕ್ರಿಯೇಟ್ ಮಾಡೋಕ್ಕೆ ಬೆಸ್ಟ್ ಅಪ್ಲಿಕೇಶನ್ ಯಾವುದು, ಮತ್ತು ನೀವು ತಮ್ನೇಲ್ ಹೇಗೆ ಮಾಡ್ತೀನಿ ಅಂತ ನಾನು ಕೇಳ್ತಿದ್ರಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ತಮ್ನೇಲ್ ಹೇಗೆ ಮಾಡ್ತೀನಿ ಮತ್ತು ಮೀಮ್ನ ನಾನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಫಾಲೋ ಮಾಡಿ, ಐ ಆಮ್ pbhargavpradhaan ಅಂತ ಹೇಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಇಲ್ಲಿ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಮೇಜ್ ಸೇಜ್ ಅಂತ ಇದೆ ನೋಡಿ. ನಿಮ್ಗೆ ಎಷ್ಟು ಅಂದರೆ ಯಾವ ಥರ ನೀವು ಇಮೇಜ್ನ ನೀವು ಕ್ಲಿಕ್ ಮಾಡ್ತೀರಾ, ಸೊ ನಿಮ್ಗೆ ಎಷ್ಟು ಅಳತೆ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಇವಾಗ ಇಲ್ಲಿ ನನಗೆ ಲೆಂತ್ ಬೇಕು ಪೇಜು, ಅಂದರೆ ನೀವು ಏನು ಪೇಜ್ ಅಪ್ಲೋಡ್ ಮಾಡ್ತೀರಿ ನೋಡಿ, ಅದು ಲೆಂತ್ ಬೇಕು ಅಂದರೆ 1800 ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪೂರ್ತಿ ಲೆಂತ್ ಬರುತ್ತೆ. ಅದಾದಮೇಲೆ ನಿಮಗೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಒಂದು ಅಂದರೆ ನಾವಿವಾಗ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ತಮ್ನೇಲ್ಗೂ ಇದೇ ಥರ ನಾನು ಮಾಡೋದು. ಶೇಪ್ನ ನೀವು ಫಸ್ಟ್ ಎಳ್ಕೋಬೇಕಾಗುತ್ತೆ. ನಾನು ನೋಡ್ತಿದ್ದೀನಿ ನೋಡಿ, ಈ ಥರ ಹೇಳ್ಕೋಬೇಕಾಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನನಗಿಲ್ಲಿ ಬ್ಲ್ಯಾಕ್ ಕಲರ್ ಬೇಕು. ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಕ್ ಮಾಡ್ಕೊತೀನಿ ಫಸ್ಟು. ಅದಾದಮೇಲೆ ಏನು ಮಾಡಬೇಕು ಅಂದರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನೊಂದು ಫೈಲ್ನ ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಅದೇ 124 ಅಂತ ಅಂದ್ಕೊತೀನಿ, ಶಿವಣ್ಣನ ಪಿಕ್ಚರು. ಸೊ ತಪ್ಪಾಗಿರೋ ಸಾರಿ. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಅದೇ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ನಡ ಲೆಟರ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ನಾನು ಕನ್ನಡ ಲೆಟರ್ನ ಟೈಪ್ ಮಾಡಿ ಇವಾಗ ಬರ್ತೀನಿ ನೋಡಿ. ಓಕೆ, ನಾನು ಇವಾಗ ಏನು ಟೈಪ್ ಮಾಡ್ಕೊಂಡೆ ಅಂದರೆ ದಿನದಿಂದ ದಿನಕ್ಕೆ ಇನ್ನೂ ಯಂಗ್ ಆಗ್ತಿದ್ದೀರಲ್ಲ ಅಂತ ಟೈಪ್ ಮಾಡಿಕೊಂಡೆ. ಅಂದರೆ ಶಿವಣ್ಣಂದು ಫಿಲಮ್ ರಿಲೀಸ್ ಆಗ್ತಿದೆ, ಅಂದರೆ ಫಿಲಮ್ ಮುಹೂರ್ತ ಆಯಿತು ಮೊನ್ನೆ. ಸೊ ಆದರೂ ಯಂಗಾಗೆ ಕಾಣ್ತಿದ್ದಾರಲ್ವ. ಓಕೆ, ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಅದೇ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಫಸ್ಟೇ ಅದೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಓಕೆ, ಇವಾಗ ನೋಡ್ಬೋದು ಇಲ್ಲಿ ನಾನು 2ನೇ ಟೆಕ್ಸ್ಟ್ ಬರುತ್ತೆ. ಶಿವಣ್ಣ ನಿಮಗೆ ವಯಸ್ಸೇ ಆಗಲ್ವಾ ಅಂತೇಳಿ ಕ್ವಶನ್ ಮಾರ್ಕ್ ಹಾಕಬೇಕಾಗುತ್ತೆ. ಕ್ವಶನ್ ನೀವು ಹೆಂಗೆ ಬೇಕೋ ಮೀಮ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಬಂದಾಗ ಓಕೆ, ಇವಾಗ ನೋಡ್ಬೋದು ನೀವು ಇಲ್ಲಿ ಈ ಥರ ಒಂದು ಫೋಟೋನ ಬರುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ನಿಮ್ಮ ಇಮೇಜು ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಮೀಮ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಹಾಕಿದ್ರೆ ಜಾಸ್ತಿ ಲೈಕ್ಸ್ ಬರುತ್ತೆ ನಿಮ್ಮ ಒಂದು ಪೋಸ್ಟ್ಗೆ ಅಂತ ಹೇಳ್ಬೋದು. ಸೊ ಈ ಥರ ನೀವು ಒಂದು ಮೀಮ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇದೊಂದು ಹೊಸ ಟೈಪ್ ಆದ ವೀಡಿಯೋ ನನ್ನ ಚಾನಲ್ನಲ್ಲಿ. ಎಲ್ಲ ಟೈಪ್ ವೀಡಿಯೋ ಮಾಡೋಣ ಅಂತೇಳಿ ಇನ್ಮೇಲಿಂದ. ನೀವು ಯಾಕೋ ಒಂದು ಸ್ವಲ್ಪ ಚೇಂಜಸ್ ಕೇಳ್ತಿದ್ದೀರಾ. ಇನ್ನೇನೇನು ಟಾಪಿಕ್ ಬೇಕು ಎಲ್ಲ ವೀಡಿಯೋಸ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಫ್ಯೂಚರಲ್ಲಿ ಅಂಥ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಗ ಕೂದಲು ಬರುತ್ತೆ, ವೇಟ್ ಮಾಡಿ. ಯಾಕಪ್ಪ ಅಂದರೆ ನನಗೆ ಹೇಳಿದ್ನಲ್ಲ ಅದೇ ರೀಸನ್ ಇತ್ತು. ಅದಕ್ಕಾಗೇ ನಾನು ಚೆನ್ನಾಗಿ ಕಾಣ್ತೀನೋ ಅಲ್ವೋ ಗೊತ್ತಿಲ್ಲ, ಆರೋಗ್ಯವಾಗಿದ್ದರೆ ಸಾಕು. ನೀವು ಅಷ್ಟೇ ಆರೋಗ್ಯವಾಗಿರಿ. ಏನು ಚೆನ್ನಾಗಿ ಕಾಣೋದೇನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಬಟ್ ಆರೋಗ್ಯ ಮುಖ್ಯ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಬಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವೀಡಿಯೋ ಸಿಗೋಣಂತೆ. ಅನ್ಸಬ್ಸ್ಕ್ರೈಬ್ ಯಾರೂ ಆಗಬಾರ್ದು.